ನಮಸ್ತೆ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಏನಪ್ಪ ಮಾಡೋದು ಅಂತಂದಾಗ ನನಗೆ ತಟ್ಟಂತ ಉಳಿದಿದ್ದು ಹುಳ್ಳಿಕಾಳಿಂದ ಒಂದೊಳ್ಳೆ ಮಧ್ಯಾಹ್ನದ ನಂಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಪಲ್ಯನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು, ಅಷ್ಟೇ ರುಚಿಯಾಗಿರುತ್ತೆ. ಇಲ್ಲಿ ನಾನು ಹುರ್ಕೊಂಡಿದ್ದೀನಿ, ಒಂದೇ ಒಂದು ಹಿಡಿಯಷ್ಟು ಹುಳ್ಳಿಕಾಳನ್ನ ಹುರಿದಿಟ್ಕೊಂಡಿದ್ದೀನಿ. ಹುರಿಯೋದು ಅಂತಂದರೆ ಚಿಟಪಟ ಅಂತ ಸೌಂಡ್ ಬರೋವರೆಗೂ ಏನು ಹುರಿದಿಲ್ಲ ನಾನು. ಇಲ್ಲಿ ಸ್ವಲ್ಪ ಇದಾಗೋವರೆಗೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಂತರ ಬಿಸಿನೀರಿಗೆ ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ. ಈ ಹುರಿದು ಹುಳ್ಳಿಕಾಳನ್ನ ಚಿಕ್ಕ ಮಕ್ಕಳಿದ್ರೆ ಅವ್ರು ಕೊಡಿ, ಚಿಟಪಟ ಅಂತ ತಿಂತಾ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಚಿಲ್ಕೀರ್ವೆ ಸೊಪ್ಪಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಸೊಪ್ಪು ಸಿಗುತ್ತೆ ನೀವು ಆ ಸೊಪ್ಪನ್ನ ಬಳಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಇವಾಗಲೇ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಕಾಳು ಮತ್ತು ಸೊಪ್ಪು ಎರಡೂ ಕೂಡ ಚೆನ್ನಾಗಿ ಉಪ್ಪನ್ನ ಹಿಡ್ಕೊಳುತ್ತೆ ಅಲ್ವಾ. ಹಂಗಾಗಿ ಮೇಲ್ಗಡೆನೇ ಉಪ್ಪು ಇರಬೇಕಾದ್ರೆ ನಾವು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಎಲ್ಲ ಕಡೆ ಹೋಗುತ್ತೆ ಉಪ್ಪು. ಹಂಗಾಗಿ ಇವಾಗ ನಾನು ಇದನ್ನು 3 ವಿಷಲ್ ತೊಗೊಳ್ತೀನಿ. ತುಂಬ ಸಿಂಪಲಾಗಿರುತ್ತೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಏನಾದರೂ ರಸಮ್ ಮಾಡಿದಾಗ ಏನು ಪಲ್ಯ ಮಾಡೋದು ಅಂತಂದಾಗ ಖಂಡಿತವಾಗ್ಲೂ ಈ ಪಲ್ಯನ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ 3 ವಿಷಲ್ ತೊಗೊಂಡಿದ್ದೀನಿ. ಇದಕ್ಕೆ ನೀವು 2 ಟೊಮೊಟೊನ ಹಾಕಿ ಬೇಯಿಸಿಟ್ಕೊಂಡ್ರೆ ರಸಮ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಒಗ್ಗರಣೆಗೆ ಅಂತ ನಾನು 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ನಾನು ಸಾಸಿವೆ ಕೂಡ ಹಾಕ್ಕೊಳ್ತೀನಿ. ಸಾಸಿವೆ ಹಾಕ್ಕೊಂಡ ನಂತರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಖಾರಕ್ಕೆ ನಾನು ಇಲ್ಲಿ ಅಂದರೆ ನಾನು ಒಣಮೆಣ್ಸಿಕಾಯಿನ ಬಳಸ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಇಷ್ಟಪಡೋರು ಅದನ್ನು ಕೂಡ ಬಳಸ್ಕೊಳ್ಬೋದು. ಇಲ್ಲಿ ಚೆನ್ನಾಗಿ ಇವೆರಡನ್ನೂ ಕೂಡ ಹುರ್ಕೊಳ್ತೀನಿ. ಹುರಿದ ನಂತರ ಇದು ಬೇಗ ಹುರಿಬೇಕಂತಂದರೆ 1 ಚಿಟಿಕೆ ಅಷ್ಟು ನಾನು ಉಪ್ಪನ್ನ ಹಾಕಿ ಹುರ್ಕೊಂಡಿದ್ದೀನಿ. ನಂತರ ಹುಚ್ಚೆಳ್ಳು ಪುಡಿನ ನಾನು ಸ್ವಲ್ಪ ಫ್ರೈ ಮಾಡಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು, ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಇವಾಗ ನಾನು ತೆಂಗಿನಕಾಯಿ ತುರಿನ 1-2 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಒಂದು ಕಾಳು, ಸೊಪ್ಪು ಮತ್ತು ನೀರು ಎರಡನ್ನೂ ಸಪ್ರೇಟ್ ಮಾಡ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಕೂಡ ಈ ಒಂದು ಹುಳ್ಳಿಕಾಳು ಮತ್ತು ಸೊಪ್ಪಿಗೆ ಸೇರಿಕೊಳ್ಬೇಕು. ಆ ಥರ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲನೂ ಕೂಡ ತಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ ಇದು. ಯಾವುದೇ ರೀತಿ ಅನ್ನಕ್ಕೆ, ಮುದ್ದೆಗೆ ಅದೆಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡೋಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದಕ್ಕೂ. ಏನಾದರೂ ರಸಮ್ಮು ಏನಾದರೂ ಮಾಡಿರ್ತೀರ ಅಂತಂದರೆ ಏನು ಪಲ್ಯ ಮಾಡೋದಪ್ಪ ಅಂದಾಗ ಇದನ್ನು ಮಾಡ್ಕೊಳ್ಳಿ. ಆರಾಮಾಗಿ ಯಾವ ಸೊಪ್ಪು ಬೇಕಾದರೂ ನೀವು ಬಳಸ್ಕೊಳ್ಬೋದು. ಇನ್ನು ಚಿಕ್ಕ ಮಕ್ಕಳಿದ್ರು ಅಂತಂದರೆ ಈ ಸೊಪ್ಪಿನ ಸಾರು ಬರುತ್ತಲ್ವ, ಅದಕ್ಕೆ ನೀವು ಆರಾಮಾಗಿ ನೋಡಿ, ಈ ಸೊಪ್ಪಿನ ಸಾರನ್ನ ಬಿಸಾಕೋಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಕುಡಿದ್ರೆ ಏನು ಸೂಪರಾಗಿರುತ್ತೆ ಅಂದರೆ, ಅಥವಾ ನೀವು ಹುಳಿ ರಸ ಕೂಡ ಮಾಡ್ಕೊಳ್ಬೋದು. ಅಥವಾ ಬಸ್ಸಾರು ಮಾಡ್ತೀನಿ ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡು ಇದ್ರ ಜೊತೆ ಮಾಡ್ಕೊಳ್ಬೋದು. ತುಂಬ ಸಖತ್ತಾಗಿರುತ್ತೆ. ನೀವು ಇದನ್ನು ಬೇಯಿಸ್ಬೇಕಾದ್ರೆ 1-2 ಟೊಮೊಟೊ ಹಾಕ್ಕೊಂಡು ಅದನ್ನು ಇದಕ್ಕೆ ಕಿವುಚ್ಕೊಂಡು ರಸಮ್ ಕೂಡ ಮಾಡ್ಕೊಳ್ಬೋದು. ಚಿಕ್ಕ ಮಕ್ಕಳಿತ್ತು ಅಂದರೆ ಬಿಸಿ ಅನ್ನಕ್ಕೆ ಇದನ್ನು ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಡಿ. 1-2 ತುತ್ತನ್ನ ಎಕ್ಸ್ಟ್ರಾನೇ ತಿಂತಾರೆ ಚಿಕ್ಕ ಮಕ್ಕಳು, ಅಷ್ಟು ಸಖತ್ತಾಗಿರುತ್ತೆ. ಇದನ್ನು ಬಿಸಾಕೋಕೆ ಹೋಗಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.